ಸ್ನೇಹಿತರೆ ನೋಡಿ, ಹಲಸಿನ ಹಣ್ಣು ಪಾಯಸ ಮಾಡೋದಕ್ಕೆ ಕಡಲೆಬೇಳೆ ಹಾಕ್ಕೊಂಡಿದ್ದಾರೆ. ಕಡಲೆಬೇಳೆ ಇದು ಎಷ್ಟು ಕೆ ಜಿ ಹಾಕ್ಕೊಂಡಿದ್ದಾರೆ? ಕಡಲೆಬೇಳೆ ಎಷ್ಟು ಕೆ ಜಿ? 2 ಸೇರಾ? ನೋಡಿ, ಒಂದು 2 ಸೇರು ಕಡಲೆಬೇಳೆ ಹಾಕ್ಕೊಂಡಿದ್ದಾರೆ. ಕಡಲೆಬೇಳೆ ಹಾಕ್ಕೊಂಡು ಇದರಲ್ಲಿ ಲವಂಗ. ನೋಡಿ, ಒಂದು 400 ಜನಕ್ಕೆ ಇದು ಮಾಡ್ತಾರಂಥದ್ದು. 400 ಜನಕ್ಕೆ ಇದು ಪಾಯಸ ಮಾಡ್ತಾಯಿದ್ದಾರೆ. 2 ಸೇರು ಕಡಲೆಬೇಳೆ ಹಾಕ್ಕೊಂಡು ಮತ್ತು ಲವಂಗ ಹಾಕ್ಕೊಂಡಿದ್ದಾರೆ. ಲವಂಗ ಒಂದು 10ರಿಂದ ಒಂದು 12 ಲವಂಗ ಹಾಕ್ಕೊಂಡು ಇದನ್ನ ಬೇಯಿಸ್ಕೊತಾ ಇದ್ದಾರೆ. ನೋಡಿ, ಇವೆರಡೂ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಯಿಂದ ಇದನ್ನು ಬೇಯಿಸ್ಕೊತಾ ಇದ್ದಾರೆ. ಇದು ಆಲ್ಮೋಸ್ಟ್ ಒಂದು 75% ಆಗಿದೆ. ಇನ್ನು 25% ಆದಮೇಲೆ ಇದರಲ್ಲಿ ಬೇರೆ ಎಲ್ಲ ಹಾಕೋಣ ಅಂತ. ಸ್ನೇಹಿತರೆ ನೋಡಿ, ಹಲಸಿನ ಹಣ್ಣು ಪಾಯಸ ಮಾಡೋದಕ್ಕೆ ಹಲಸಿನ ಹಣ್ಣು ಈಗ ಕುಯ್ತಾ ಇದ್ದಾರೆ. ಇದು ಫುಲ್ಲು ಹಣ್ಣಾಗಿರೋ ಹಲಸಿನ ಹಣ್ಣು ಈಗ ಕಟ್ ಮಾಡ್ಕೊತಾ ಇದ್ದಾರೆ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದಾರೆ. ಇದನ್ನು ಸಣ್ಣಕ್ಕೆ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು. ಇದನ್ನು ಬಿಡಿಸ್ಕೊಂಡು ಈಗ ಬಕೆಟ್ಗಳಲ್ಲಿ ಹಾಕ್ಕೊತಾರೆ. ನೋಡಿ, ಇದು ಕೈಗೆ ಎಣ್ಣೆ ಹಾಕ್ಕೊಂಡು ಇದು ಬಿಡಿಸ್ತಾ ಇರೋದು. ಕೈಗೆ ಎಣ್ಣೆ ಹಾಕ್ಕೊಂಡಿಲ್ಲ ಅಂತಂದರೆ ಫುಲ್ ಕೈಗೆಲ್ಲನೂ ಹಾಲು ಮಿತ್ಕೊಂಡ್ಬಿಡುತ್ತೆ. ಆ ಕಾರಣಕ್ಕೆ ನೋಡಿ, ಕೈಗೆ ಎಣ್ಣೆ ಹಾಕ್ಕೊಂಡು ಬಿಡಿಸ್ತಾ ಇದ್ದಾರಲ್ಲ. ನೋಡಿ, ಇವರು ವೆಂಕಟೇಶ್ ಸರ್ ಅವರು ಚಿಕ್ಕಪ್ಪ ಇವರು. ನಾರಾಯಣ ಮೇಲಡಿ ಅಣ್ಣ ತಮ್ಮವ್ರ ಹತ್ರ ಕೆಲಸ ಮಾಡ್ತಾಯಿದ್ರು. ಅವಾಗಿಂದ ಸುಮಾರು ವರ್ಷದಿಂದ ಅವ್ರ ಹತ್ರ ಇದ್ದಾರೆ. ಹಾಗೆ ನಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಬಂದುಬಿಟ್ಟು ಏನೇ ಕಷ್ಟ ಇದ್ರು ಬಂದು ಎಲ್ಲ ಹೆಲ್ಪ್ ಮಾಡಿ ಕೆಲಸ ಮಾಡಿಬಿಟ್ಟು ಹೋಗ್ತಾರೆ. ಥ್ಯಾಂಕ್ ಯು. ಎಷ್ಟು ವರ್ಷ ಸರ್ ಈಗ? 70 70 ವರ್ಷ. 70 ವರ್ಷದಲ್ಲೂ ಈಗ ಕೆಲಸ ಮಾಡ್ತಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇದು ಅಷ್ಟೇನಾ? ಫುಲ್ಲು 100% ಬೆಂದಿದೆಯಾ ಇದು? ಸ್ನೇಹಿತರೆ ನೋಡಿ, 100% ಇದು ಕಡಲೆಬೇಳೆ ಅನ್ನೋದು ಬೆಂದಿದೆ. ಬೆಂದಿದ್ದಾದಮೇಲೆ ಈಗ ಬೆಲ್ಲ ಹಾಕ್ಕೊತಾ ಇದ್ದಾರೆ. ಬೆಲ್ಲ 4 ಕುಂಟೆ ಬೆಲ್ಲ ಹಾಕ್ಕೊತಾ ಇದ್ದಾರೆ. ನೋಡಿ, 4 ಕುಂಟೆ ಬೆಲ್ಲ ಹಾಕ್ಕೊಂಡಿರೋ. ಸ್ನೇಹಿತರೆ ನೋಡಿ, ಹಲಸಿನ ಹಣ್ಣಲ್ಲಿ ಫುಲ್ಲು ಬಿಡಿಸ್ಕೊಂಡಿದ್ದಾರೆ. ಬಿಡಿಸ್ಕೊಂಡು ಈಗ ಅದರಲ್ಲಿರೋವಂಥ ಬೀಜ ನೋಡಿ, ಇದು ಫುಲ್ಲು ಬೀಜ ತೆಗಿತಾ ಇದ್ದಾರೆ. ನೋಡಿ, ಈ ಥರ ಬೀಜ ತೆಗೆದುಬಿಟ್ಟು ನೋಡಿ, ಈ ಥರ ಬಕೆಟಲ್ಲಿ ಹಾಕ್ಕೊಂಡು ಮತ್ತೆ ಇದನ್ನು ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಈ ಥರ ಸಣ್ಣಕ್ಕೆ ಕಟ್ ಮಾಡ್ತಾ ಇರೋಂಥದ್ದು. ಸ್ನೇಹಿತರೆ ನೋಡಿ, ಗೋಡಂಬಿ ಹಾಕ್ಕೊತಾ ಇದ್ದಾರೆ. ಗೋಡಂಬಿ ಪೇಸ್ಟ್ ಮಾಡ್ಕೊಂಡು ಒಂದು 3 ಇಡೀ ಗೋಡಂಬಿ ನೀರು ಹಾಕ್ಕೊಂಡು ಇದು ನುಣ್ಣಕ್ಕೆ ರುಬ್ಕೊಂಡು ನೋಡಿ ಇದರಲ್ಲಿ ಹಾಕ್ಕೊಂಡಿರೋ ಅಂಥದ್ದು. ನೋಡಿ, ಅದರಲ್ಲೇ ಗೋಡಂಬಿ ಹಾಕ್ಕೊಂಡಿದ್ದಾರೆ. ಒಂದು 2 ಇಡೀ ಗೋಡಂಬಿ ಹಾಕ್ಕೊಂಡಿದ್ದಾರೆ. ಇದು 2 ಕಾಯಿ ಹಲಸಿನ ಹಣ್ಣು ಕೊಯ್ದು ಈಗ ಸಣ್ಣಕ್ಕೆ ಕುಯ್ಕೊಂಡಿದ್ದಾರೆ. ನೋಡಿ, ಸಣ್ಣಕ್ಕೆ ಕೊಯ್ದು ಇಟ್ಕೊಂಡಿರೋವಂಥದ್ದು ಈಗ ಪಾಯಸದಲ್ಲಿ ಹಾಕ್ಕೊತಾರೆ. ನೋಡಿ, ಇದೇ ಪಾಯಸದಲ್ಲಿ ಹಾಕ್ಕೊಳೋಂಥದ್ದು. ಈಗ ಹಲಸಿನ ಹಣ್ಣು ಹಾಕ್ಕೊತಾ ಇದ್ದಾರೆ. ಈಗ ಕುದಿ ಅನ್ನೋದು ಬಂದಿದೆ, ಕುದಿ ಸ್ಟಾರ್ಟ್ ಆಗಿದೆ. ಆಗಲಿಂದ ಕುದಿಸ್ಕೊಂಡಿದ್ದಾರೆ. ಈಗ ಕುದಿ ಬಂದಮೇಲೆ ಇದನ್ನು ಹಾಕ್ಕೊತಾ ಇರೋದು. ನೋಡಿ, ಈಗ ಮಿಕ್ಸ್ ಮಾಡ್ತಾ ಇದೆ. ನೋಡಿ, ಈಗ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದಾರೆ. ಏಲಕ್ಕಿ ಪುಡಿ ಅಲ್ಲ, ಏಲಕ್ಕಿ ಪುಡಿ. ನೋಡಿ, ಈಗ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾರೆ. ಸ್ನೇಹಿತರೆ ನೋಡಿ, ಇವರು ಮಹೇಶ್ ಅಂತ ಬಿಟ್ಟು ಹೆಡ್ ಕುಕ್. ಇವರು ಹೆಡ್ ಕುಕ್ಕು
ಎಲ್ಲ ಥರ ಅಡುಗೆಗಳು ಇವರು ಮಾಡೋ ಅಂಥದ್ದು, ಪ್ರತಿಯೊಂದು ಅಡುಗೆನೂ ಇವರೇ ಮಾಡೋ ಅಂಥದ್ದು. ನೋಡಿ ಈಗ ಕಾಯಲ್ಲಿ ಹಾಕ್ಕೊತಾ ಇದ್ದಾರೆ. ಇದು ಹಲಸಿನ ಹಣ್ಣು ಫುಲ್ ಬೇಯಬೇಕು. ಇದು ಬೇಯವರೆಗೂ ಇದೇ ಥರ ಮಿಕ್ಸ್ ಮಾಡ್ಕೊತಾನೆ ಇರ್ತಾರೆ, ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇಲ್ಲ ಅಂತಂದರೆ ತಳ ಅಂಟುತ್ತೆ, ತಳ ಅಂಟ್ರೆ ಮತ್ತು ಟೇಸ್ಟ್ ಅನ್ನೋದು ಡಿಫ್ರೆಂಟ್ ಆಗುತ್ತೆ. ಆ ಕಾರಣಕ್ಕೆ ನೋಡಿ ಇದು ಫಸ್ಟಿಂದ ಲಾಸ್ಟ್ವರೆಗೂ ಇದನ್ನು ಮಿಕ್ಸಿಂಗ್ ಮಾಡ್ತಾನೆ ಇದ್ದಾರೆ ಆಗಿಂದ ಈಗವರೆಗೂ. ಅಷ್ಟೇ ಸರ್, ಆಯ್ತು ಇದು. ನೋಡಿ ಈಗ ಹಲಸಿನ ಹಣ್ಣು ಪಾಯಸ ಅನ್ನೋದು ರೆಡಿ ಆಗಿದೆ. ಈಗ ನೋಡಿ ಒಂದು 5 ನಿಮಿಷ, 5ರಿಂದ 10 ನಿಮಿಷವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದಾರೆ ಹಲಸಿನ ಹಣ್ಣು ಹಾಕ್ಕೊಂಡು. ಈಗ ಹಲಸಿನ ಹಣ್ಣು ಅನ್ನೋದು ಬೆಂದಿದೆ, ಈಗ ಆಫ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಹಲಸಿನ ಹಣ್ಣು ಪಾಯಸ ಅನ್ನೋದು ರೆಡಿಯಾಗಿದೆ. ಈಗ ಇಳಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದಾರೆ. ನಿಮ್ಮ ಹೆಸರು ಸರ್? ವೆಂಕಟೇಶ್ ಐತಾಳ್ರು. ವೆಂಕಟೇಶ್ ಐತಾಳ್ರು. ನೋಡಿ ಇವರು ವೆಂಕಟೇಶ್ ಐತಾಳ್ರು ಅಂತ ಬಿಟ್ಟು ಇವರು ಕಾಂಟ್ರಾಕ್ಟರ್ ಅವರು. ಇದು ಮದುವೆ ಮತ್ತು ಗೃಹಪ್ರವೇಶ ಎಲ್ಲೇ ಏನೇ ಫಂಕ್ಷನ್ಸ್ ಇದ್ರು ಇವರು ನಡೆಸ್ಕೊಡ್ತಾರೆ. ಇವರು ಸುಮಾರು ಎಷ್ಟು ವರ್ಷಗಳಿಂದ 40 ವರ್ಷದಿಂದ 40 ವರ್ಷದ ಎಕ್ಸ್ಪೀರಿಯನ್ಸ್ ಇವರು. 40 ವರ್ಷದಿಂದ ಇದು ಅಡುಗೆಗಳು ಮಾಡ್ಕೊಂಡು ಬಂದಿರೋಂಥದ್ದು. ಒಂದು ಸುಮಾರು ಸಾವಿರಾರು ಫಂಕ್ಷನ್ಗಳು ಲೆಕ್ಕನೇ ಇಲ್ಲ, ಅಷ್ಟೊಂದು ಫಂಕ್ಷನ್ಗಳು ಮಾಡಿದ್ದಾರೆ. ಒಳ್ಳೆ ಬಜೆಟಲ್ಲಿ ಇವರು ಮಾಡಿಕೊಡ್ತಾರೆ. ನೀವು ಎಲ್ಲೇ ಏನೇ ಫಂಕ್ಷನ್ಸ್ ಇದ್ರು ಬೆಂಗಳೂರು ಆರೌಂಡ್ ಸರೌಂಡಿಂಗ್ ಬೆಂಗಳೂರಲ್ಲಿ ಏನೇ ಫಂಕ್ಷನ್ಸ್ ಇದ್ರು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಒಳ್ಳೆ ಅಡುಗೆಗಳು, ಒಳ್ಳೆ ಡಿಫ್ರೆಂಟ್ ಅಡುಗೆಗಳು. ಇವರು ನಾನು ಈ ಥರ ಅಡುಗೆಗಳು ನೋಡೇ ಇರಲಿಲ್ಲ, ಇದೇ ಫಸ್ಟ್ ಎಲ್ಲ ನೋಡ್ತಾ ಇರೋಂಥದ್ದು. ಈ ಅಡುಗೆಗಳು ಯೂಟ್ಯೂಬಲ್ಲಿ ನೀವು ಹುಡುಕಿದ್ರೂ ಸಿಗೋದಿಲ್ಲ. ಆ ಥರ ಅಡುಗೆಗಳು ಇವರು ಮಾಡಿ ತೋರಿಸ್ತಾರೆ. ಒಂಥರ ಡಿಫ್ರೆಂಟಾಗೇ ಇರುತ್ತೆ. ನೀವು ಇವ್ರ ನಂಬರು ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಏನೇ ಒಂದು ಫಂಕ್ಷನ್ ಇದ್ದರೂ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡ್ಕೊಂಡು. ಇವರು ನೋಡಿ ಇವ್ರ ಮಗ ಅಂತ. ಇವರು ಸರ್ ನಿಮ್ಮ ಸರ್ ಕಿರಣ್ ಐತಾಳ್. ಓಕೆ. ನೋಡಿ ಇವ್ರ ಮಗ ಇವರು ಎಲ್ಲರೂ ಸೇರಿ ಇವರೆಲ್ಲ ಮಾಡೋಂಥದ್ದು. ಇವ್ರ ತಂಗಿ ಯಜಮಾನ್ರು. ಓಕೆ. ಹೌದಾ, ಸರಿ. ನೋಡಿ ಈ ಎಲ್ಲ ರಿಲೇಷನ್ಸ್ ಎಲ್ಲ ಫಂಕ್ಷನ್ ಮಾಡ್ತಿದ್ವಿ. ಏನೇ ಇದ್ರು ನಾವೇ ಎಲ್ಲ ಹೊಂದ್ಕೊಂಡು ನಾವೊಂದು 30-40 ಜನ ಇದ್ವಿ. ನಮ್ಮ ರಿಲೇಷನ್ನು ನಮ್ಮಲ್ಲಿರೋ ನಮ್ಮ ಅಣ್ಣರು ಅವರು ಇನ್ನೊಬ್ರೆಲ್ಲ ಇದ್ದಾರೆ. ಎಲ್ಲರದ್ದು ಸೇರಿಸಿ ಒಂದು ಕಡೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನೋಡಿ ಈ ಥರ ಎಲ್ಲ ಫ್ಯಾಮಿಲಿ ಟೈಪು ಬಂದು ಎಲ್ಲರೂ ಅಡುಗೆಗಳು ಮಾಡ್ಕೊಡೋ ಅಂಥದ್ದು. ನೀವು ಯಾವುದೇ ಅಭ್ಯಂತರ ಇಲ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾಡ್ಕೋಬೋದು. ಸ್ನೇಹಿತರೆ ನೋಡಿ ಹಲಸಿನ ಹಣ್ಣು ಪಾಯಸ ಅನ್ನೋದು ರೆಡಿಯಾಗಿದೆ. ಬನ್ನಿ ನೋಡೋಣ ಯಾವ ರೀತಿ ಟೇಸ್ಟ್ ಇದೆ ಅಂತ ಹೇಳ್ತೀನಿ. ಪಾಯಸ ಅನ್ನೋದು ರೆಡಿಯಾಗಿದೆ. ಡಿಲಿಷಿಯಸ್, ಸೂಪರ್ ಆಗಿದೆ ನೋಡಿ. ಇದು ಡಿಫ್ರೆಂಟು. ಇದು ಯಾವ್ಯಾವ ಪಾಯಸನೋ ನಾವು ಕುಡಿದಿರ್ತೇವೆ. ಇದು ಗೋಧಿ ಕಡ್ಡಿ ಪಾಯಸ, ಮತ್ತು ರವೆ ಪಾಯಸ, ಮತ್ತು ಶಾವಿಗೆ ಪಾಯಸ ಅದೆಲ್ಲ ಮಾಡಿರ್ತೀವಿ. ಅದೇ ಇದು ಹಲಸಿನ ಹಣ್ಣು ಪಾಯಸ. ಹಲಸಿನ ಹಣ್ಣು ಪಾಯಸ ತುಂಬಾ ಡಿಫ್ರೆಂಟಾಗಿ ಸಕ್ಕತ್ತಾಗಿದೆ. ನೋಡಿ ಈಗ ಹಲಸಿನ ಹಣ್ಣು ಹಾಕಿ ಮತ್ತೆ ಒಂದು 5ರಿಂದ 10 ನಿಮಿಷ ಇದನ್ನು ಬೇಯಿಸ್ಬಿಟ್ಟು ಇದನ್ನು ಇಳಿಸಿರೋಂಥದ್ದು ತುಂಬ ಸಕ್ಕತ್ತಾಗಿದೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೆಲ್ಲ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ಸ್ನೇಹಿತರೆ ನೋಡಿ ತೊಂಡೆಕಾಯಿ ಪಲ್ಯ ಅನ್ನೋದು ರೆಡಿಯಾಗಿದೆ. ವಾವ್, ಚೆನ್ನಾಗಿದೆ.